ಸ್ವಾತಂತ್ರ್ಯ ದಿನವನ್ನ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸಿ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿ ಆಚರಣೆ ಮಾಡುವುದು ವಾಡಿಕೆ. ಆದರೆ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಮಹಿಳಾ ಟ್ರೈನಿಂಗ್ ಪೊಲೀಸರು ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನ ನೃತ್ಯದ ಮೂಲಕ ವಿಶೇಷವಾಗಿ ಆಚರಣೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಏನಪ್ಪ, ಪೊಲೀಸರು ಡ್ಯಾನ್ಸ್ ಮಾಡ್ತಾರಾ? ಕೇಳೋಕೆ ಆಶ್ಚರ್ಯವಾಗಿರುವ ಸ್ಟೋರಿ ನೋಡ್ಕೊಂಡು ಬರೋಣ ಬನ್ನಿ. ಹೌದು, ಮೈಸೂರಿನ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಪೊಲೀಸ್ ಟ್ರೈನಿಂಗ್ ತೆಗೆದುಕೊಳ್ಳುತ್ತಿರುವ 294 ಹೆಚ್ಚಿನ ಟ್ರೈನಿಂಗ್ ಮಹಿಳಾ ಪೊಲೀಸರು ಸ್ವಾತಂತ್ರ್ಯ ದಿನಾಚರಣೆಗೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ವಿಶೇಷ ನೃತ್ಯವನ್ನ ಅಭ್ಯಾಸ ಮಾಡಿದ್ದಾರೆ. ಮೈಸೂರು ಪೊಲೀಸ್ ತರಬೇತಿ ಶಾಲೆಯ ಪ್ರಿನ್ಸಿಪಾಲ್ ಎಂಎಸ್ ಗೀತಾ ಐಪಿಎಸ್ ಅವರ ನೇತೃತ್ವದಲ್ಲಿ ರಾಷ್ಟ್ರಗೀತೆಗೆ ಸಂಬಂಧಿಸಿದ ಗೀತೆಯಾದ ಜೈ ಹೋ ಗೀತೆಗೆ ಮಹಿಳಾ ಟ್ರೈನಿಂಗ್ ಪೊಲೀಸರು ತರಬೇತಿ ಶಾಲೆಯ ಸಭಾಂಗಣದಲ್ಲಿ ನೃತ್ಯವನ್ನ ಪ್ರಸ್ತುತಪಡಿಸಿದ್ದಾರೆ. ಮಹಿಳಾ ಪೊಲೀಸರು ಈ ನೃತ್ಯಕ್ಕೆ ಬೇರೆ ಬೇರೆ ವಸ್ತ್ರಗಳನ್ನು ಧರಿಸದೆ ತಮ್ಮ ಪೊಲೀಸ್ ವಸ್ತ್ರದ ಜೊತೆಗೆ ಅವರಿಗೆ ಟ್ರೈನಿಂಗ್ ಸಮಯದಲ್ಲಿ ನೀಡುವ ಚೆಸ್ಟ್ ನಂಬರ್ಗಳ ಬೋರ್ಡ್ಗಳನ್ನು ಹಾಕಿಯೇ ನೃತ್ಯ ಮಾಡಿರುವುದು ಒಂದು ವಿಶೇಷವಾದರೆ, ಮಹಿಳಾ ಟ್ರೈನಿಂಗ್ ಪೊಲೀಸರು ತಮ್ಮ ಪೊಲೀಸ್ ತರಬೇತಿಯ ನಡುವೆ ಕೇವಲ 3 ದಿನಗಳಲ್ಲಿ ಈ ನೃತ್ಯವನ್ನು ಅಭ್ಯಾಸ ಮಾಡಿರುವುದು ಮತ್ತೊಂದು ವಿಶೇಷ. ಈ ಮಹಿಳಾ ಟ್ರೈನಿಂಗ್ ಪೊಲೀಸರ ನೃತ್ಯದ ವಿಶೇಷತೆಯನ್ನ ಪೊಲೀಸ್ ತರಬೇತಿ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ಅಲೋಕ್ ಕುಮಾರ್ ಐಪಿಎಸ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದು, ಕರ್ನಾಟಕ ಪೊಲೀಸರ ಮಹಿಳಾ ಶಕ್ತಿ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನ ದಿನದಂದು ಪಿಟಿಎಸ್ ಮೈಸೂರಿನಲ್ಲಿ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ತರಬೇತಿದಾರರು ಎಂದು ಪೋಸ್ಟ್ ಮಾಡಿದ್ದಾರೆ. ಈ ನೃತ್ಯವನ್ನ ಮಹಿಳಾ ಟ್ರೈನಿಂಗ್ ಪೊಲೀಸರು 78ನೇ ಸ್ವಾತಂತ್ರ್ಯ ದಿನಾಚರಣೆಯಂದು ಪ್ರಸ್ತುತಪಡಿಸಲಿರುವುದು ವಿಶೇಷ.